ಮುಖ್ಯವಾಗಿ ಪತ್ರಿಕೆ ಟಿವಿದಲ್ಲೆಲ್ಲ ನೋಡ್ತಾ ಇದ್ದೀರೋ ಬಿಜೆಪಿಗೆ ಸೇರ್ತಾ ಇದ್ದೆ. ಬಿಜೆಪಿಗೆ ಸೇರುವಂಥದ್ದು ಅವೆಲ್ಲ ಸುಳ್ಳು, ಇವೆಲ್ಲ ಬೇಕಂತಾನೆ ನಮ್ಮ ಗೌರವಕ್ಕೆ ಚ್ಯುತಿ ತರ್ತಕ್ಕಂಥದ್ದಕ್ಕೆ ಇವೆಲ್ಲ ಹೇಳ್ತಕ್ಕಂಥ ಮಾತುಗಳಷ್ಟೇ. ನಾವು ಮುಂದಿಂದ ಕಾಂಗ್ರೆಸ್ಸಲ್ಲಿದ್ದೀವಿ, ಈಗಲೂ ಕಾಂಗ್ರೆಸ್ ಮುಂದೆ ಕಾಂಗ್ರೆಸ್ಸಲ್ಲಿ ಇರ್ತೀವಿ. ಹೌದು ಸರ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ಅದ್ರ ಬಗ್ಗೆ ನಾನೆಲ್ಲ ಹೋಗ್ತಾ ಇರೋದು, ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರೋದು. ಬೇರೆ ಎಲ್ಲ ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ವಿಶ್ವಾಸಸ್ಥರು ಆ ಪ್ರಯತ್ನ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಅದಕ್ಕೆ ಪರನೂ ಇಲ್ಲ, ವಿರೋಧನೂ ಇಲ್ಲ. ಮತ್ತು ಮುಖ್ಯವಾಗಿ ಪತ್ರಿಕೆ ಟಿವಿದಲ್ಲೆಲ್ಲ ನೋಡ್ತಾ ಇದ್ದೀರೋ ಬಿಜೆಪಿಗೆ ಸೇರ್ತಾ ಇದ್ದೆ. ಬಿಜೆಪಿಗೆ ಸೇರುವಂಥದ್ದು ಅವೆಲ್ಲ ಸುಳ್ಳು, ಇವೆಲ್ಲ ಬೇಕಂತಾನೆ ನಮ್ಮ ಗೌರವಕ್ಕೆ ಚ್ಯುತಿ ತರ್ತಕ್ಕಂಥದ್ದಕ್ಕೆ ಇವೆಲ್ಲ ಹೇಳ್ತಕ್ಕಂಥ ಮಾತುಗಳಷ್ಟೇ. ನಾವು ಮುಂದಿಂದ ಕಾಂಗ್ರೆಸ್ಸಲ್ಲಿದ್ದೀವಿ, ಈಗಲೂ ಕಾಂಗ್ರೆಸ್ ಮುಂದೆ ಕಾಂಗ್ರೆಸ್ಸಲ್ಲಿ ಇರ್ತೀವಿ. ಓಕೆ, ನನಗೆ ಗೊತ್ತಿಲ್ಲ, ನಿಮ್ಗೇನು ಗೊತ್ತು? ಆಯ್ತಾ, ಆಯ್ತು, ನನಗೆ ಜ್ಞಾಪಕ ಇಲ್ಲಪ್ಪ. ನಾಳೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಪದಾಧಿಕಾರಿಗಳು ಚುನಾವಣೆ ನಾಳೆ ಇದೆ. 9ರಿಂದ 11 ಗಂಟೆಗೆ ಅರ್ಜಿ ಹಾಕ್ತಕ್ಕಂಥದ್ದಿದೆ. 11 ಗಂಟೆಗೆ ಚುನಾವಣೆ ಪ್ರಕ್ರಿಯೆ ರಿಟರ್ನಿಂಗ್ ಆಫೀಸರ್, ಅಸಿಸ್ಟೆಂಟ್ ಕಮಿಷನರ್ ನಡೆಸ್ತಾರೆ. ಅಲ್ಲಿ 9ರಿಂದ 11 ಗಂಟೆ ಯಾವ ಅರ್ಜಿಗಳು ಬರ್ತವೆ ಏನು ಎಲ್ಲ ಅದನ್ನು 11 ಗಂಟೆಗೆ ಅವರು ತೀರ್ಮಾನ ಮಾಡ್ತಾರೆ. ಎಷ್ಟು ಜನ ಸರ್ ಹುರಿಯಾಳುಗಳು ಅಧ್ಯಕ್ಷ ಸ್ಥಾನ? 14 ಜನ. 4 ಜನ ಮತ್ತೆ ಎಲ್ಲರೂ ಅಧ್ಯಕ್ಷ ಆಗೋ ಅರ್ಹತೆ ಇದೆ, ಗೊತ್ತಾಯ್ತಾ? ಎಲ್ರಿಗೂ ಅರ್ಹತೆ ಇದೆ, ಎಲ್ಲರೂ ಹುರಿಯಾಳುಗಳೇ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಇನ್ನು ಬಿಜೆಪಿ ಅವರು ಇದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಯಾಕೆ ಅವರು? ಆಯ್ತು ರೀ, ಬಿಜೆಪಿ ಅವರು ಇದ್ದಾರೆ ಅಂತ. ಈಗ ನಾನು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಾನು ಇರ್ಲಿಲ್ವೇನ್ರಿ? ಅದು ಯಾರು ಸರ್ಕಾರದ್ದಲ್ಲ. ಅಪೆಕ್ಸ್ ಬ್ಯಾಂಕ್ ಅಂತ ಅಂದರೆ ಅದು ಸರ್ಕಾರದ್ದಲ್ಲ, ಇಲಾಖೆ. ಅಲ್ಲಿ 21 ಜನ ಡೈರೆಕ್ಟರ್ಸ್ ಇರ್ತಾರೆ. ಇಡೀ ರಾಜ್ಯದಲ್ಲೇ ಪ್ರತಿ ಜಿಲ್ಲೆಯಿಂದ ಒಬ್ಬೊಬ್ಬ ಇರ್ತಾನೆ. ಅವ್ರು ಯಾರಿಗೆ ಬೇಕೋ ಅವರಿಗೆ ಚುನಾವಣೆಯಲ್ಲಿ ಮಾಡ್ತಾರೆ, ಗೊತ್ತಾಯ್ತಾ? ಅನ್ಕೊಂಡಾಗ ಜಿ ಟಿ ದೇವೇಗೌಡ ಇದನ್ನಲ್ಲ ಮಾರ್ಕೆಟಿಂಗ್ ಫೆಡರೇಷನ್ನಲ್ಲಿ, ಕೋಆಪರೇಟಿವ್ ಫೆಡರೇಷನ್ನಲ್ಲಿ, ಮತ್ತು ಅವನ್ನಾಗ ಬಿಟ್ಟವ್ರು ಹಂಗಾರೆ. ಹಂಗೆ ಅವೆಲ್ಲ ಎಲೆಕ್ಟೆಡ್ ಬೋರ್ಡ್ಸ್, ಅವೆಲ್ಲ ಎಲೆಕ್ಟೆಡ್ ಪ್ರೆಸಿಡೆಂಟ್ಸ್ ಇರ್ತಾರೆ. ಅವ್ರ ಟೆನ್ಯೂರ್ 5 years ಇರ್ತದೆ. ಅದರಿಂದ ಅವರಲ್ಲಿ ಇರ್ತಾರೆ. ಯಾವ ಹೇಳ್ದವ? ಆಯ್ತಲ್ಲ, ಹೇಳಿದೆಲ್ಲ ಕೇಳಿಸ್ಕೊಳ್ಳಿಲ್ಲ. ಆಯ್ತು, ಅವನು ಹೇಳೋದು ಹೇಳ್ಕಂತ ನಡೀರಿ. ಆಯ್ತು, ಅವ್ನು ಮಾಡಿಸ್ಕೊಂಡು ಹೇಳಿ, ಆಮೇಲೆ ನೋಡೋಣ ನಡಿ.